ಇದು ನೀವು ಕಂಡು ಕೇಳರಿಯದ ಭಯಾನಕ ಮರ್ಡರ್. ಪ್ರೇಯಸಿಯ ಕೊಲೆ, ಅತ್ಯಾಚಾರ ಮತ್ತು ಕ್ಷುದ್ರ ಪೂಜೆ. ನೀವು ಇಂತಹ ಸ್ಟೋರಿಯನ್ನ ಕೇಳಿರ್ಲಿಕ್ಕೆ ಇಲ್ಲ. ಲೈಂಗಿಕ ಕ್ರಿಯೆಗೆ ಒಪ್ಪದಿದ್ದಕ್ಕೆ ಪ್ರೇಯಸಿಯನ್ನೇ ಕೊಂದಿದ್ದಾನೆ ಪಾಪಿ. ಕೊಲೆ ಮಾಡಿ ಆಕೆಯ ಶವದ ಜೊತೆಗೆ ಲೈಂಗಿಕ ಕ್ರಿಯೆ ನಡೆಸಿದ್ದಾನೆ. ಇದು ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದಿರುವಂತಹ ಭಯಾನಕ ದುಷ್ಕೃತ್ಯ. MBA ವಿದ್ಯಾರ್ಥಿ ಪಿಯೂಷ್ ಎಂಬಾತನ ರಾಕ್ಷಸಿ ಕೃತ್ಯ ಇದು. ಅವರಿಬ್ರು ಹೋಗ್ತಾ ಇರುವಂತಹ ದೃಶ್ಯಗಳು, CCTV ಫುಟೇಜ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ನೋಡಿ ಯಾವ ತರ ಮನಸ್ಥಿತಿ ಆತನದ್ದು. ಆಕೆ ಲೈಂಗಿಕ ಕ್ರಿಯೆಗೆ ಒಪ್ಪಲಿಲ್ಲ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಆಕೆಯನ್ನ ಕೊಲೆ ಮಾಡ್ತಾನೆ, ಅತ್ಯಾಚಾರ ಎಸಗ್ತಾನೆ, ಜೊತೆಗೆ ಕ್ಷುದ್ರ ಪೂಜೆ. ಕೊಲೆಗೈದ ಬಳಿಕ ಮದ್ಯ ಖರೀದಿಸಿ ತಂದಿದ್ದ ಪಿಯೂಷ್ ಪ್ರೇಯಸಿಯ ಶವದ ಪಕ್ಕದಲ್ಲೇ ಕುಳಿತು ಮದ್ಯ ಸೇವನೆ ಮಾಡಿದ್ದಾನೆ. ಮದ್ಯ ಸೇವಿಸಿದ ಬಳಿಕ ಶವದ ಜೊತೆಗೆ ಲೈಂಗಿಕ ಕ್ರಿಯೆ ನಡೆಸಿದ್ದಾನೆ. ಪೊಲೀಸರ ತನಿಖೆ ವೇಳೆ ಸ್ಫೋಟಕ ಸಂಗತಿಗಳನ್ನ ಬೆಚ್ಚಿಟ್ಟಿದ್ದಾನೆ ಪಾಪಿ. ಈಗ ಪೊಲೀಸರು ಆತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ದಾರೆ. ಏನಾಯ್ತು ಏನು ಅನ್ನುವಂತ ಕುರಿತಂತೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಆತ ಏನೇನಾಯ್ತು ಅನ್ನೋದನ್ನ ಹೇಳಿದ್ದಾನೆ. ಆಕೆ ಕೊಲೆ ನಂತರದಲ್ಲಿ ಆತ ಮದ್ಯ ಖರೀದಿಸಿದ್ದಾನೆ. ಮದ್ಯ ತಂದು ಆ ಶವದ ಪಕ್ಕದಲ್ಲೇ ಕುಳಿತು ಕುಡಿದಿದ್ದಾನೆ. ನಂತರ ಲೈಂಗಿಕ ಕ್ರಿಯೆಯನ್ನ ನಡೆಸಿದ್ದಾನೆ. ಪೊಲೀಸರ ತನಿಖೆಯಲ್ಲಿ ಸ್ಫೋಟಕ ವಿಚಾರಗಳು ಬಯಲಾಗಿದೆ. ಸ್ವತಃ ಆರೋಪಿ ಪಿಯೂಷ್ ಈ ಎಲ್ಲಾ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ. ಒಂದು ಕಡೆ ಪ್ರಿಯತಮೆ ಜೊತೆ ಆತ ಹೋಗ್ತಾ ಇರುವಂತಹ CCTV ಫುಟೇಜ್ ಅನ್ನ ಗಮನಿಸ್ತಾ ಇದ್ದೀರಿ. ಇನ್ನೊಂದು ಭಾಗದಲ್ಲಿ ಆರೋಪಿ ಪಿಯೂಷ್ ಏನಿದ್ದಾನೆ ಆತನನ್ನ ತೋರಿಸ್ತಾ ಇದ್ದೀವಿ. ನೋಡಿ, ಆತ ಪ್ರೀತಿಸಿದಂತಹ ಯುವತಿಯನ್ನೇ ಕೊಂದಿದ್ದಾನೆ. ಕೊಲೆ ರೇಪ್ ಮಾಡಿದ ಮೇಲೆ ಆರೋಪಿಗೆ ಕಾಡಿತ್ತಂತೆ ಪಶ್ಚಾತ್ತಾಪ. ಪ್ರೇಯಸಿ ಆತ್ಮದ ಜೊತೆ ಮಾತನಾಡೋದಕ್ಕೆ ಪಿಯೂಷ್ ಯತ್ನ ಮಾಡಿದ್ದಾನೆ. ಯೂಟ್ಯೂಬ್ ನೋಡಿ ಕ್ಷುದ್ರ ಪೂಜೆಯನ್ನ ಮಾಡಿದ್ದಾನೆ ಈತ. ಊದುಬತ್ತಿ ಹಚ್ಚಿ ಪ್ರೇಯಸಿ ಜೊತೆಗೆ ಮಾತನಾಡಲು ಪ್ರಯತ್ನಿಸಿದ್ದಾನೆ. ಪೊಲೀಸರ ತನಿಖೆಯಲ್ಲಿ ಈ ವಿಚಾರವನ್ನ ಕೂಡ ಆತ ಬೆಚ್ಚಿಟ್ಟಿದ್ದಾನೆ. ಕೊಲೆ ಮಾಡಿದ್ದಾನೆ, ಶವದ ಜೊತೆ ಲೈಂಗಿಕ ಕ್ರಿಯೆ ನಡೆಸಿದ್ದಾನೆ. ಅದಾದ ನಂತರದಲ್ಲಿ ಆತನಿಗೆ ಪಶ್ಚಾತ್ತಾಪ ಆಗಿದೆಯಂತೆ. ಹೀಗಾಗಿ ಪ್ರೇಯಸಿ ಆತ್ಮಜ ಜೊತೆ ಮಾತನಾಡಬೇಕು ಅಂತ ಪ್ರಯತ್ನ ಮಾಡಿದ್ದಾನೆ. ಹೀಗಾಗಿ ಯೂಟ್ಯೂಬ್ ನೋಡಿದ್ದಾನೆ, ಕ್ಷುದ್ರ ಪೂಜೆಯನ್ನ ಮಾಡಿದ್ದಾನೆ. ಊದ್ಬತ್ತಿ ಹಚ್ಚಿ ಪ್ರೇಯಸಿ ಜೊತೆಗೆ ಮಾತನಾಡುವಂತಹ ಪ್ರಯತ್ನ ಕೂಡ ಮಾಡಿದ್ದಂತೆ. ಈ ಬಗ್ಗೆ ಪೊಲೀಸರ ವಿಚಾರಣೆಯಲ್ಲಿ ಆತ ಈ ಎಲ್ಲಾ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾನೆ. ಪ್ರೇಯಸಿಯನ್ನ ಕತ್ತು ಹಿಸುಕಿ ಕೊಂದ ಹಂತಕ. ಮದುವೆ ನಿರಾಕರಿಸಿದ್ಲು ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ಈ ರೀತಿ ಕೊಲೆ ಮಾಡಿ ರೇಪ್ ಮಾಡಿದ್ದಾನೆ. ಇದು ಮಧ್ಯಪ್ರದೇಶದ ಇಂದೋರ್ನಲ್ಲಿ MBA ವಿದ್ಯಾರ್ಥಿನಿ ಮೇಲೆ ಆದಂತಹ ಘಟನೆ. ಆರೋಪಿ ಪಿಯೂಷ್ನನ್ನ ಸದ್ಯ ಮುಂಬೈ ಪೊಲೀಸರು ಬಂಧಿಸಿದ್ದಾರೆ. ಆತ ತನ್ನ ಪಶ್ಚಾತ್ತಾಪದ ಕಥೆಯನ್ನ ಕೂಡ ಪೊಲೀಸರ ಮುಂದೆ ಹೇಳ್ಕೊಂಡಿದ್ದಾನೆ. ಆತ್ಮದೊಂದಿಗೆ ಮಾತನಾಡುವಂತಹ ವಿಡಿಯೋವನ್ನ ನೋಡಿದ್ದಂತೆ. ಯೂಟ್ಯೂಬ್ನಲ್ಲಿ ವಿಡಿಯೋ ವೀಕ್ಷಿಸಿ ಮಂತ್ರವನ್ನ ಪಠಿಸಿದ್ದಂತೆ. ಪ್ರೇಯಸಿ ಆತ್ಮದೊಂದಿಗೆ ಮಾತನಾಡಿ ಕ್ಷಮೆಯಾಚಿಸಿದ್ದಂತೆ. ಹೀಗಂತ ಕಾಕಿ ಬಳಿ ತಾನೇ ತಪ್ಪೊಪ್ಪಿಕೊಂಡಿದ್ದಾನೆ. ಇನ್ನು ತಪ್ಪಿಸ್ಕೊಳ್ಳೋದಕ್ಕೆ ಹಲವೆಡೆ ಅಡಗಿಕೊಂಡಿದ್ದಾಗಿ ತಪ್ಪೊಪ್ಪಿಗೆಯನ್ನ ಕೂಡ ನೀಡಿದ್ದಾನೆ. ಮಹಿಳೆಯನ್ನ ಮದುವೆಯಾಗಲು ಬಯಸಿದ್ದ, ಆದರೆ ಸಂಬಂಧವನ್ನ ಮುರಿಯೋದಕ್ಕೆ ಆಕೆ ಬಯಸಿದ್ಲಂತೆ. ಈ ವಿಚಾರವನ್ನ ಕೇಳೋಕಾಗದೆ, ಅಂದ್ರೆ ಆಕೆ ತನ್ನಿಂದ ದೂರವಾಗ್ತಾಳೆ ಅನ್ನೋದನ್ನ ತಡೆಯೋಕಾಗದೆ ಮದುವೆ ಬಗ್ಗೆ ಮಾತುಕತೆಗೆ ಅಂತ ಹೇಳಿ ರೂಮ್ಗೆ ಕರೆದೊಯ್ದಿದ್ದ. ಆ ಸಂದರ್ಭದಲ್ಲಿ ಮೊಬೈಲ್ ಡೇಟಿಂಗ್ ಆಪ್ ಅನ್ನ ಕೂಡ ನೋಡಿದ್ದಂತೆ. ಬೇರೊಬ್ಬನೊಂದಿಗೆ ವಿದ್ಯಾರ್ಥಿನಿ ಸಂಪರ್ಕದಲ್ಲಿದ್ದಾಳೆ ಅಂತ ಹೇಳಿ ಅನುಮಾನಗೊಂಡಿದ್ದ. ಪ್ರೇಮಿಗಳಿಬ್ಬರ ನಡುವೆ ಇದೇ ವಿಚಾರಕ್ಕೆ ಗಲಾಟೆ ಆಗಿದೆ. ಕತ್ತು ಹಿಸುಕಿ ಕೊಂದಿದ್ದಾನೆ. ನಿರಂತರವಾಗಿ ಹೇಳಿಕೆಗಳನ್ನ ಬದಲಾಯಿಸ್ತಾ ಇದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಪೊಲೀಸರ ಮುಂದೆ ಈತ ಏನಾಯ್ತು ಅಂತ ಹೇಳಿ ಘಟನೆ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇಲ್ಲ. ಏನ್ ಮಾಹಿತಿ ಕೊಟ್ಟಿದ್ದಾನೆ, ಅದಾದ ನಂತರದಲ್ಲಿ ಮತ್ತೆ ಮಾಹಿತಿಯನ್ನ ಬದಲಾಯಿಸ್ತಾ ಇದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ.